ನನಗೆ ಇಷ್ಟು ದೊಡ್ಡ ಮನೆತನದಿಂದ ಇನ್ನು ನೋಡಕ್ಕೆ ಬರ್ತಿದ್ದಾರೆ, ಅದು ಇಷ್ಟ ಅಂತ ಕೇಳಿದ್ದೆ. ಶಾಕ್ ಆಗ್ತಾಯಿತ್ತು. ಈ ಮಾತು ಕೇಳಿ ನಮ್ಮ ಅಮ್ಮನಿಗೆ ತುಂಬ ಖುಷಿಯಾಯಿತು. ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು, ಹೆಣ್ಣು ಕೆಳಗೆ ಬಂದವ್ರ ಜೊತೆ ನನಗೆ ಹೆಚ್ಚು ವರದಕ್ಷಿಣೆ ಕೊಡೋಕ್ಕಾಗಲ್ಲ. ನನಗಿನ್ನೂ 2 ಹೆಣ್ಮಕ್ಳಿದ್ದಾರೆ, ಅವರನ್ನೂ ಸಾಕಬೇಕು. ನನಗೆ ದೊಡ್ಡ ಮನೆತನ ಬೇಡ, ಅವನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಗಂಡ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾಯಿದ್ರು. ಎಲ್ಲರ ಹತ್ರ ನೋಡಿದ್ರೆ ಇಷ್ಟು ದೊಡ್ಡ ಮನೆತನ ಬಂದು ಕೇಳ್ತಾರಂದರೆ ಅಮ್ಮನಿಗೆ ಆಶ್ಚರ್ಯ ಆಯಿತು. ಮತ್ತು ಅವ್ರ ಹತ್ರ ಹೇಳಿದ್ರು, ನನಗೆ ಅಷ್ಟು ದುಡ್ಡು ಮತ್ತು ವರದಕ್ಷಿಣೆ ಕೊಡೋಕ್ಕಾಗಲ್ಲ. ನೀವೆಲ್ಲ ಹೇಳಿದ್ರಲ್ಲ ನಾವೆಷ್ಟು ಬಡವರು ಮತ್ತು ನಾವು ಹೇಗಿದ್ದೀವಿ ಅಂತ ಕೇಳ್ತಾಯಿದ್ರು. ಅವರು ಹೇಳಿದರು, ಅವರಿಗೆ ಇದೇನು ಪ್ರಾಬ್ಲಮ್ ಇಲ್ಲ, ಹೆಣ್ಣು ಚೆನ್ನಾಗಿದ್ದರೆ ಸಾಕು ಅಂತ ಹೇಳಿದ್ರು. ನಮ್ಮ ಮನೆ ಒಂದು ಹಳ್ಳಿಯಲ್ಲಿತ್ತು ಮತ್ತು ನಾವು ತುಂಬ ಬಡವರಾಗಿದ್ವಿ. ಅಪ್ಪ ಸತ್ತು 5 ವರ್ಷ ಆಗಿತ್ತು. ಅಮ್ಮ ಮಾತ್ರ ಟೈಲರಿಂಗ್ ಮಾಡಿ ಸಾಕ್ತಾಯಿದ್ರು ನಮ್ಮನ್ನು. ನನಗೆ 2 ತಂಗಿಯರು ಮತ್ತು ಒಬ್ಬ ತಮ್ಮ ಇದ್ದಾನೆ. ಅವರು 3 ಜನನೂ ಚಿಕ್ಕವರು. ನಾನು ಸ್ಕಾಲರ್ಶಿಪ್ಪಿಂದ ಡಿಗ್ರಿ ಓದ್ತಾ ಇದ್ದೆ. ಈ ವಿಷಯ ಕೇಳಿದೆ ಅಮ್ಮನಿಗೆ ತುಂಬ ಸಂತೋಷ ಆಯಿತು ಮತ್ತು ನನಗೂ ತುಂಬ ಸಂತೋಷ ಆಯಿತು. ಅಮ್ಮ ಅವರು ಬರ್ತಾರೆ ಅಂತ ಬೇಗ ಮಾರ್ಕೆಟ್ಗೆ ಹೋಗಿ ಒಂದು ಒಳ್ಳೆ ಕಾಸ್ಟ್ಲಿ ಡ್ರೆಸ್ ತಂದಿದ್ರು. ಅದು ನೋಡಲು ತುಂಬ ಚೆನ್ನಾಗಿತ್ತು ಮತ್ತು ನನ್ನ ಹತ್ರ ಹೇಳ್ತಿದ್ರು, ತುಂಬ ಚೆನ್ನಾಗಿ ರೆಡಿಯಾಗು ಮತ್ತು ಸ್ವಲ್ಪ ಮೇಕಪ್ ಮಾಡು ಮತ್ತು ಲಿಪ್ಸ್ಟಿಕ್ಕು ಹಾಕು ಅಂತ ಹೇಳ್ತಾಯಿದ್ರು. ಅಮ್ಮ ತುಂಬ ಎಕ್ಸೈಟ್ ಆಗಿದ್ದರು. ನಾನು ಸ್ವಲ್ಪ ನರ್ವಸ್ ಆಗಿದ್ದೆ. ಆಂಟಿ ಹೇಳಿದ್ರು, ಬಂದು ನಾಳೆ ಬರ್ತಾರೆ ಅಂತ. ಆಗ ಅಮ್ಮ ಬೇಗ ಮಾರ್ಕೆಟ್ಗೆ ಹೋಗಿ ಒಳ್ಳೆ ಸ್ವೀಟ್ ಮತ್ತು ಸಮೋಸ ಅದು ಇದು ಎಲ್ಲ ತಂದಿದ್ರು. ಮತ್ತು ಮಾರನೇ ದಿನ ಬೆಳಗ್ಗೆ ಎದ್ದು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಅಮ್ಮ ಅಡುಗೆ ತಯಾರಿ ಮಾಡ್ಕೊಂಡಿದ್ರು. ಮತ್ತು ನನ್ನನ್ನು ತುಂಬ ಚೆನ್ನಾಗಿ ರೆಡಿಯಾಗು ಅಂತ ಅವಾಗವಾಗ ಹೇಳ್ತಾಯಿದ್ರು. ಅವರು ಬಂದರು. ನನ್ನ ತಮ್ಮ ಬಂದು, ಆ ಹುಡುಗ ತುಂಬ ಕೋಪದಿಂದಿದ್ದಾನೆ, ಇದೇನು ಸೆಟ್ ಆಗಲ್ಲ ಅಂತ ಕಾಣುತ್ತೆ ಅಂತ ಹೇಳ್ತಾ ಇದ್ದ. ನನಗೆ ಆಗ ಕೋಪ ಬಂತು ಮತ್ತು ನಾನು ಹಂಗೆ ಬೈದೆ, ಕಳಿಸ್ದೆ. ತಕ್ಷಣ ಅಮ್ಮ ಬಂದರು ಮತ್ತು ಹೇಳಿದ್ರು, ಅವರೇನು ಕುಡಿಯೋಕ್ಕೆ ಕೇಳ್ತಿಲ್ಲ, ಹುಡುಗ ಸ್ವಲ್ಪ ಕೋಪದಲ್ಲಿದ್ದಾನೆ, ಬರೀ ನಿನ್ನನ್ನು ನೋಡಬೇಕಂತೆ, ಬಾ ಬೇಗ ಅಂತ ಹೇಳಿದ್ರು. ಮತ್ತು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹೋದ ತಕ್ಷಣ ಟೀ ಕೊಟ್ಟು ಅಲ್ಲಿ ಕೂತ್ಕೋ ಅಂತ ಹೇಳಿದ್ರು. ನಾನು ಅಮ್ಮ ಹೇಳಿದ ಥರನೇ ಟೀ ಕೊಡೋಕ್ಕೆ ಹೋದರೆ ಅವರು ಟೀ ಬೇಡ ಅಂತ ಹೇಳಿದ್ರು. ಮತ್ತು ನಾನು ಅಲ್ಲಿ ಹೋಗಿ ಕೂತ್ಕೊಂಡೆ. 3 ಜನ ಬಂದಿದ್ದರು ಮತ್ತು ಎಲ್ಲರೂ ಫ್ಯಾನ್ ಹಾಕಿದ್ರು, ತುಂಬ ಬೆವರಿನಿಂದ ಇದ್ದರು. ಅದರಲ್ಲೊಬ್ಬಳು ನಮ್ಮ ಮನೆ ನೋಡ್ದಂಗೆ ನೋಡ್ತಾ ಇತ್ತು. ಇನ್ನೊಬ್ಬಳು ಹೆಂಗಸಿಗೆ ಮುಖದಲ್ಲಿ ತುಂಬ ಇಷ್ಟ ಆದಂಗಿತ್ತು. ಮತ್ತು ಆ ಹುಡುಗ ಕೋಪದಿಂದ ಇದ್ದವನು ನನ್ನನ್ನು ನೋಡಿದ ತಕ್ಷಣ ತುಂಬ ಖುಷಿಯಾದ. ಮತ್ತು ಅಮ್ಮ ಮತ್ತೆ ಕುಡಿಯಲು ಕೊಡೋಕ್ಕೆ ಹೋದಾಗ, ಬೇಡ ನಮಗೆ ಜ್ಯೂಸ್ ಸಾಕು, ಬೇರೆ ಏನು ಬೇಡ, ನಿಮ್ಮ ಹುಡುಗಿ ಮಾತ್ರ ಸಾಕು, ನಮಗೆ ಇಷ್ಟ ಆಗಿದ್ದಾಳೆ ಅಂತ ಹೇಳಿದ್ರು. ಮತ್ತು ಆವಾಗಲೇ ಬಂದು ಉಂಗುರವನ್ನು ತೊಡಿಸಿ ಮತ್ತು ಅಮ್ಮನ ಹತ್ರ ಹೇಳಿದರು, ಇನ್ನು ಮದುವೆಗೆ ಹೆಚ್ಚಿನ ಜನ ಇರಲ್ಲ, ನಾವು ಸ್ವಲ್ಪ ಜನನೇ ಇರೋದು, ಮತ್ತು ಶಾದಿ ಮಹಾ ದೊಡ್ಡದಾಗಿರಲಿ ಮತ್ತು ಫುಡ್ಸ್ ಚೆನ್ನಾಗಿರಲಿ, ಇದಕ್ಕೆ ಹಣ ಇವಾಗಲೇ ಕೊಡ್ತೀನಿ ಅಂತ ಸ್ವಲ್ಪ ದುಡ್ಡು ಕೊಟ್ಟರು, ಹೋದರು. ಮತ್ತು ಅಮ್ಮ ದುಡ್ಡು ಬೇಡ ಬೇಡ ಅಂದರು, ಅಮ್ಮನ ಕೈಗೆ ಕೊಟ್ಟು ಹೋದರು. ಅದೇ ಅಮ್ಮನಿಗೆ ದುಡ್ಡು ನೋಡಿ ಮತ್ತು ದೊಡ್ಡ ಮನೆದವರು ಅಂತ ಅಂದ್ಕೊಂಡು ತುಂಬ ಖುಷಿಯಾಯಿತು. ಹಾಗೆ ಮದುವೆ ದಿನ ಬಂತು. ಅವರು ಮದುವೆಗೆ ತುಂಬ ಒಳ್ಳೆ ಡ್ರೆಸ್ ಮತ್ತು ಚಿನ್ನವನ್ನು ಕೊಟ್ಟು ಕಳಿಸಿದ್ರು. ನನ್ನನ್ನು ಆ ಡ್ರೆಸ್ಸಲ್ಲಿ ನೋಡಿ ನಮ್ಮ ಅಕ್ಕಪಕ್ಕದ ಜನರೆಲ್ಲ ನೋಡ್ದಂಗೆ ಇದ್ಬಿಟ್ಟಿದ್ರು. ಮದುವೆ ದಿನ ಅಮ್ಮನ ಹತ್ರ ಹೇಳಿದ್ರು, ನಾವು ಇಲ್ಲಿ ಇರಲ್ಲ, ನಾವು ಇಟಲಿಯಲ್ಲೇ ಇರೋದು, ಮತ್ತು ಮದುವೆ ಆದ ತಕ್ಷಣ ಅವಳನ್ನು ನಾವು ಇಟಲಿಗೆ ಕರ್ಕೊಂಡು ಹೋಗ್ತೀವಿ. ಇಲ್ಲೂ ನಮಗೆ ಚಿಕ್ಕದಾದ ಬಂಗ್ಲಾವಿದೆ, ಇಲ್ಲಿ ಸ್ವಲ್ಪ ದಿನ ಇದ್ದು ಹೋಗ್ತೀವಿ ಅಂತ ಹೇಳಿದ್ರು. ಅಮ್ಮ ಇಟಲಿಗೆ ಹೋಗ್ತೀನಿ ಅಂತ ಕೇಳಿದ ತಕ್ಷಣ ತುಂಬ ಖುಷಿಯಾಯಿತು. ಅಮ್ಮನಿಗೆ ಮತ್ತು ನನಗೂ ತುಂಬ ಖುಷಿಯಾಯಿತು. ಇಲ್ಲಿ ಮದುವೆಯಾಗಿ ಮನೆ ಕರ್ಕೊಂಡು ಹೋದರು. ಆ ಮನೆ ನೋಡಿದಾಗ ನನಗೆ ನಿಂತಲ್ಲೇ ನಿಂತುಬಿಟ್ಟಿದ್ದೆ, ಅಷ್ಟು ಚೆನ್ನಾಗಿತ್ತು ಮತ್ತು ದೊಡ್ಡದಾಗಿತ್ತು. ಆ ದಿನ ರಾತ್ರಿ ನನ್ನ ಗಂಡ ತುಂಬ ನನ್ನನ್ನು ಹೊಗಳ್ತಿದ್ದ ಮತ್ತು ನನಗೆ ಒಂದು ಮೊಬೈಲ್ ಮತ್ತು ಉಂಗುರ ಗಿಫ್ಟ್ ಮಾಡಿದ. ಮತ್ತು ಅಲ್ಲಿ ಕೆಲಸದವರು ಇದ್ದರು. ನನಗೆ ಇಲ್ಲಿಯ ರೀತಿ ರಿವಾಜ್ ಹೇಳ್ಕೊಡಲು ಒಬ್ಬಳು ಕೆಲಸದವಳು ಇದ್ಲು. ಅಲ್ಲಿ ಹೇಗಿರಬೇಕು ಮತ್ತು ಯಾವ ಬಟ್ಟೆ ಹಾಕಬೇಕು ಮತ್ತು ಹೇಗೆ ತಿನ್ನಬೇಕು ಅಂತ ಹೇಳ್ಕೊಡ್ತಾಯಿದ್ರು. ಅಲ್ಲಿಯ ಬಟ್ಟೆ ಫ್ಯಾಷನ್ ಸ್ಯಾರಿಗಳೇ ಹೆಚ್ಚಾಗಿದ್ವಿ ಮತ್ತು ಸ್ಲೀವ್ಲೆಸ್ ಜಾಕೆಟ್ಗಳಾಗಿದ್ವು. ನನಗೆ ಈ ಥರ ಬಟ್ಟೆ ಹಾಕಿ ಅಭ್ಯಾಸನೇ ಇರಲಿಲ್ಲ. ದೇಹ ಕಾಣುತ್ತೆ ಅಂತ ಸ್ಯಾರಿಯಿಂದ ಮುಚ್ಕೊಳ್ಳೋಕೆ ನೋಡ್ತಾ ಇದ್ದೆ. ಆದರೆ ಆ ಸ್ಯಾರಿ ನೆಟ್ ಸ್ಯಾರಿ ಆಗಿದ್ದರಿಂದ ದೇಹದಲ್ಲಿ ಅಂಗಾಂಗಗಳು ಹೆಚ್ಚಾಗಿ ಕಾಣ್ತಾಯಿತ್ತು. ನನಗೆ ಮೊದಲು ನಾಚಿಕೆ ಆಗ್ತಾಯಿತ್ತು. ಅದಕ್ಕೆ ನನ್ನ ಗಂಡ ನನಗೆ ಹೇಳ್ತಿದ್ದ, ಇದೆಲ್ಲ ಕಾಮನ್ ಆಗುತ್ತೆ ಬಿಡು ಮುಂದೆ ಅಂತ ಹೇಳ್ತಾ ಇದ್ದ. ಹಾಗೆ ವಾರ ಆದಮೇಲೆ ನನ್ನ ಗಂಡ ನನ್ನನ್ನು ಇಟಲಿ ಕರ್ಕೊಂಡು ಹೋಗಲು ತಯಾರಿ ಮಾಡ್ತಾ ಇದ್ದ. ಆದರೆ ನಮ್ಮ ಅತ್ತೆ ಮತ್ತು ನಾದಿನಿಯರು ಯಾರೂ ಬರ್ತಾ ಇರಲಿಲ್ಲ. ನಾನು ಮತ್ತು ನನ್ನ ಗಂಡ ಮಾತ್ರ ಇಟಲಿಗೆ ಹೋಗಿದ್ವಿ. ನಾನು ಹೆಚ್ಚಾಗಿ ಡ್ರೆಸ್ ಹಾಕ್ತಿದ್ದೆ, ಯಾಕೆಂದರೆ ಸಾರಿಯಲ್ಲಿ ಹೆಚ್ಚೆಚ್ಚು ಅಂಗಾಂಗ ಕಾಣುತ್ತೆ ಅಂತ. ಅಲ್ಲಿ 2 ದಿನ ಆದಮೇಲೆ ನನ್ನ ಗಂಡ ಹೇಳ್ದ, ಫಂಕ್ಷನ್ ಇದೆ ರೆಡಿಯಾಗು ಅಂತ. ನಾನು ನನ್ನ ಡ್ರೆಸ್ ತೆಗೆದೆ. ಅಷ್ಟರಲ್ಲಿ ನನ್ನ ಗಂಡ ಒಂದು ಗಿಫ್ಟ್ ಬ್ಯಾಗ್ ತಂದುಕೊಟ್ಟ ಮತ್ತು ಹೇಳ್ದ, ನೀನು ಅದು ಯಾವುದು ಹಾಕಬೇಡ, ಇದರಲ್ಲಿರೋ ಡ್ರೆಸ್ ಮಾತ್ರ ಹಾಕು ಅಂತ ಹೇಳ್ದ. ಅದು ಓಪನ್ ಮಾಡಿ ನೋಡಿದಾಗ ತುಂಬ ಚಿಕ್ಕದಾದ ಡ್ರೆಸ್ ಆಗಿತ್ತು. ನಾನು
ಚಿಕ್ಕ ಡ್ರೆಸ್ ಹೇಗೆ ಹಾಕ್ಕೊಳ್ಳೋದು ಅಂತ ಹೇಳ್ತಿದ್ದೆ. ಅದನ್ನು ಏನೂ ಇಲ್ಲ ಹಾಕು, ಇದೆಲ್ಲ ಇಲ್ಲಿ ಕಾಮನ್, ಮತ್ತು ಎಲ್ಲರೂ ಇದೇ ಥರ ಡ್ರೆಸ್ ಹಾಕು ಬರೋದು ಅಂತ ಹೇಳ್ತಾ ಇದ್ದ. ನನಗೆ ಹಾಕ್ಕೊಂಡು ನನ್ನ ಗಂಡನ ಮುಂದೆನೇ ನಿಂತ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಾಯಿತ್ತು. ಆದರೆ ನನ್ನ ಗಂಡ ಬಿಡಲಿಲ್ಲ. ಅದೇ ಡ್ರೆಸ್ನಲ್ಲಿ ನನ್ನನ್ನು ಪಾರ್ಟಿಗೆ ಕರ್ಕೊಂಡೋದ. ಅದು ನೈಟ್ ಪಾರ್ಟಿ ಆಗಿತ್ತು. ಫುಲ್ ಲೈಟಿಂಗ್ಸ್ ಎಲ್ಲ ಇತ್ತು. ಅಲ್ಲಿ ನನ್ನ ಗಂಡ ಹೇಳಿದ್ದಾರೆ, ಎಲ್ಲರೂ ಇದೇ ಥರ ಡ್ರೆಸ್ ಹಾಕಿದ್ರು. ನನಗೆ ಸ್ವಲ್ಪ ನರ್ವಸ್ ಆಗ್ತಾಯಿತ್ತು. ಮತ್ತು ಎಲ್ಲರೂ ಅವರವರ ಹೆಂಡತಿ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ರು. ನನಗೆ ಇದೆಲ್ಲ ಅಭ್ಯಾಸ ಇರಲಿಲ್ಲ. ನನ್ನ ಗಂಡ ನನ್ನನ್ನು ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡಿಸ್ತಾ ಇದ್ದ. ನನಗೆ ಅಲ್ಲಿಯ ಡ್ಯಾನ್ಸ್ ಬರ್ತಿರಲಿಲ್ಲ, ಆದರೂ ಫೋರ್ಸ್ ಮಾಡಿ ಮಾಡಿಸ್ತಿದ್ದ. ನನಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅಲ್ಲಿಯ ಒಬ್ಬ ಹುಡುಗ ನನ್ನ ಮೇಲೆ ಕಣ್ಣು ಬೀಳ್ತು. ಅವನು ನನ್ನನ್ನೇ ನೋಡ್ಕೊಂಡಿದ್ದ. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಅವನು ನನ್ನ ಗಂಡನ ಹತ್ರ ಬಂದು, ನಾನು ನಿನ್ನ ಹೆಂಡತಿ ಜೊತೆ ಡ್ಯಾನ್ಸ್ ಮಾಡಲಾ ಅಂತ ಇಂಗ್ಲೀಷಲ್ಲಿ ಕೇಳ್ದ. ಅದಕ್ಕೆ ನನ್ನ ಗಂಡ ಇಟ್ಸ್ ಓಕೆ, ಟೇಕ್ ಕೇರ್ ಅಂತ ಹೇಳ್ದ. ನಾನು ನನ್ನ ಗಂಡನ ಕೋಪದಿಂದ ನೋಡಿ ಅವನು ಹೇಗೆ ಒಪ್ಕೋತಾನೆ ಅಂತ ಕೋಪದಿಂದ ನೋಡ್ತಾ ಇದ್ದೆ. ಮತ್ತು ಅವನಿಂದ ನನ್ನ ಕೈನ ಬಿಡಿಸ್ಕೊಂಡು ಅಲ್ಲಿ ಕೋಪದಿಂದ ಹೋಗಿ ಚೇರ್ನಲ್ಲಿ ಕೂತ್ಕೊಂಡೆ. ಆದರೆ ನನಗೆ ಆಶ್ಚರ್ಯ ಆಗಿದ್ದು, ನನ್ನ ಗಂಡ ಅವರ ಹೆಂಡತಿ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಾ ಇದ್ದ. ನನಗೆ ತುಂಬ ಜಲಸ್ ಮತ್ತು ಕೋಪ ಬರ್ತಾಯಿತ್ತು. ಮತ್ತು ಹುಡುಗ ಬಂದು ನನ್ನ ಟೇಬಲ್ ಮುಂದ್ಗಡೆ ಬಂದು ನಿಂತಿದ್ದ. ಮತ್ತು ನನ್ನನ್ನು ಮೆಲ್ಲಗೆ ಬಿಯರ್ ಕುಟ್ಕೊಂಡು ನೋಡ್ಕೊಂಡಿದ್ದ. ಸ್ವಲ್ಪ ಹೊತ್ತು ಆದಮೇಲೆ ಟೇಬಲ್ ಮುಂದ್ಗಡೆ ಬಂದು, ನಾನು ಈ ಚೇರ್ನಲ್ಲಿ ಕೂತ್ಕೋಬೋದಾ ಅಂತ ಕೇಳ್ದ. ಅದಕ್ಕೆ ನಾನು ಕೋಪದಿಂದ ಗುರಾಯಿಸಿ ನೋಡಿದೆ. ಆದ್ರೂ ಚೇರ್ ಇಳ್ಕೊಂಡು ನನ್ನ ಮುಂದೆ ಕೂತ್ಕೊಂಡ. ಆಗಲೇ ನನ್ನ ಗಂಡ ಬಂದ. ನಾನು ಅವನ ಹತ್ರ ಹೇಳಿದೆ, ನನಗಿಲ್ಲಿ ನಿಂತ್ಕೊಳ್ಳೋಕೆ ಇಷ್ಟ ಇಲ್ಲ, ಕರ್ಕೊಂಡೋಗಿ ನನ್ನ ಮನೆಗೆ ಅಂತ ಫೋರ್ಸ್ ಮಾಡಿ ಮನೆಗೆ ಕರ್ಕೊಂಡು ಹೋದೆ. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಬೈದ ನನ್ನ ಗಂಡ, ಯಾಕೆ ಅಲ್ಲಿಂದ ಅರ್ಜೆಂಟಾಗಿ ಕರ್ಕೊಂಡು ಬಂದೆ ಅಂತ. 2 ದಿನ ಆದಮೇಲೆ ನಾನು ಒಳಗಡೆ ಇದ್ದೆ. ಆಗ ನನ್ನ ಕೆಲಸದವಳು ಬಂದು, ನಿಮ್ಮನ್ನು ಒಬ್ಬ ಹುಡುಗ ಮೀಟ್ ಮಾಡೋಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ಲು. ಅದಕ್ಕೆ ನಾನು, ಇಲ್ಲಿ ಅದು ನನ್ನನ್ನು ಯಾರು ಮೀಟ್ ಮಾಡೋಕ್ಕೆ ಬರ್ತಾರೆ ಅಂತ ಕೇಳಿದೆ. ಅದು ಸಾಹೇಬ್ರಿಗಾಗಿರ್ಬೋದು, ಅವರನ್ನು ಕೂತ್ಕೊಳ್ಳೋಕೆ ಹೇಳು ಅಂತ ಹೇಳಿದ್ದೆ. ಮತ್ತೆ ಹೋಗಿ ಮತ್ತೆ ಬಂದು, ನಿಮ್ಮನ್ನೇ ಕೇಳ್ತಿದ್ದಾರೆ, ಅವರು ನಿಮ್ಮನ್ನೇ ನೋಡಬೇಕಂತೆ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ದ. ನಾನು ಹಾಂ ಆಯಿತು ಅಂತ ಹೋಗಿ ನೋಡಿದಾಗ ಅದೇ ಹುಡುಗ ಆಗಿದ್ದ. ಮತ್ತು ನನ್ನನ್ನು ನೋಡಿ, ಓಹ್ ಇವತ್ತು ಸಲ್ವಾರಲ್ದಿದ್ದೀರಾ ಅಂತ ಹೇಳ್ದೆ. ನಾನು ಹೇಳಿದೆ, ನಾನು ಯಾವತ್ತೂ ಹೀಗೆ ಇರೋದು, ನನ್ನ ಗಂಡ ಫೋರ್ಸ್ ಮಾಡಿದ್ದಕ್ಕೆ ಆ ಡ್ರೆಸ್ ಹಾಕ್ಕೊಂಡು ಬಂದಿದ್ದು ಅಂತ ಹೇಳಿದೆ. ಅದಕ್ಕೆ ಅವನು, ನನಗೆ ಸಲ್ವಾರಲ್ಲಿರುವ ಹುಡುಗರಂದ್ರೆ ತುಂಬ ಇಷ್ಟ ಅಂತ ನಾನು ಮುಂದೆ ಹೇಳ್ದೆ. ನಾನು ನಿಮಗೆ ಇಷ್ಟ ಆದರೆ ನನಗೇನು ಅಂತ ಕೇಳಿದೆ, ಡೈರೆಕ್ಟಾಗಿ ಕೇಳಿದೆ. ಅದಕ್ಕೆ ಅವನು ನಗಾಡ್ಕೊಂಡು ಸುಮ್ಮನೆ ನಿಂತಿದ್ದ. ಮತ್ತು ನಾನು ಕೇಳಿದೆ, ನನ್ನಿಂದ ಏನಾಗಬೇಕಾಗಿತ್ತು ಅಂತ ಕೇಳಿದೆ. ಅದಕ್ಕೆ ಅವನು, ಏನಿಲ್ಲ, ಸ್ವಲ್ಪ ಮಾತಾಡಿ ಹೋಗೋಣ ನಿಮ್ಮ ಜೊತೆ ಅಂತ ಹೇಳ್ದೆ. ಅದಕ್ಕೆ ನಾನು, ನನ್ನ ಜೊತೆ ಏನು ಮಾತಾಡೋದು, ನೀವು ನಮ್ಮ ಗಂಡನ ಜೊತೆ ತಾನೇ ಜಾಬ್ ಮಾಡ್ತಾ ಇರೋದು, ನೀವು ನನ್ನ ಗಂಡ ಜೊತೆ ಮಾತಾಡಿ, ಅವ್ರು ಬರೋಕ್ಕೆ ಸಂಜೆ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಅವನು, ನಿನ್ನ ಗಂಡನ ಹೆಡ್ ಆಫೀಸ್ ಅಂತ ಹೇಳ್ದ. ಅದಕ್ಕೆ ನಾನು, ನೀವು ನನ್ನ ಗಂಡನ ತಾನೇ ಹೆಡ್ ಆಫೀಸು ಅಂತ ಹೇಳಿ ಟೀ ಕೊಡ್ತಾರೆ ಕುಡೀರಿ ಅಂತ ಹೇಳಿ ಹೊರಟೋದೆ. ಅಷ್ಟರಲ್ಲಿ ನನ್ನ ಗಂಡ ಬಂದ. ಮತ್ತು ಅವರಿಬ್ಬರು ಟೀ ಕುಡಿತಾ ಕುಡಿತಾ ಹೊರಗಡೆ ತುಂಬ ಹೆಚ್ಚು ಹೊತ್ತು ಮಾತಾಡ್ತಾಯಿದ್ರು. ಅವನು ಅಲ್ಲಿಂದಲೇ ಹೊರಟೋದ. ನನ್ನ ಗಂಡನ ಮುಖದಲ್ಲಿ ತುಂಬ ಖುಷಿ ಇತ್ತು. ರಾತ್ರಿ ಪಾರ್ಟಿ ಇದೆ, ಬೇಗ ರೆಡಿಯಾಗೋ ಅಂತ ಹೇಳ್ದ. ಒಂದು ಡ್ರೆಸ್ ತಂದು ಕೊಟ್ಟಿದ್ದ. ನಾನು ಅದು ಹಾಕ್ಕೊಳ್ಳಲ್ಲ ಅಂತ ವಾದ ಮಾಡ್ತಾಯಿದ್ದೆ. ನಮ್ಮಿಬ್ಬರ ಮಧ್ಯದಲ್ಲಿ ಜಗಳ ಆಯಿತು. ಲಾಸ್ಟಲ್ಲಿ ಅವನು, ನಿನಗೆ ಯಾವುದಿಷ್ಟ ಅದೇ ಹಾಕ್ಕೊಂಡು ನಡಿ ಪಾರ್ಟಿಗೆ ಅಂತ ಕರ್ಕೊಂಡು ಹೋದ. ನಾನು ನನಗೆ ಇಷ್ಟ ಇರುವ ಸಲ್ವಾರ್ ಹಾಕ್ಕೊಂಡು ಹೋಗಿದ್ದೆ. ನೋಡಿದ್ರೆ ಅದೇ ಹುಡುಗನ ಮನೆಗೆ ಕರ್ಕೊಂಡು ಹೋಗಿದ್ದ. ಮತ್ತು ನನ್ನನ್ನು ಹುಡುಗನ ಮುಂದೆ ನಿಲ್ಲಿಸಿ ಹೊರಟೋದ. ನಾನು ನನ್ನ ಗಂಡನ ಎಷ್ಟೇ ಕರೆದ್ರೂ ನನ್ನ ಹತ್ರ ಬರ್ತಾ ಇರಲಿಲ್ಲ. ಆ ಹುಡುಗ ಮಾತಿನಲ್ಲಿ ನನ್ನ ಗಂಡನ ಹತ್ರ ವೈಫ್ ಸ್ವ್ಯಾಪಿಂಗ್ ಅಂತ ಹೇಳ್ದ. ಅದಕ್ಕೆ ನಾನು ಒಪ್ಕೊಂಡು ಅವನ ಹೆಂಡತಿ ಜೊತೆ ಅವನ ಮನೆಗೆ ಕರ್ಕೊಂಡು ಹೊರಟೋದ. ಆದರೆ ಅವನ ಹೆಂಡತಿ ಏನೂ ಆಗ್ತಾ ಇರೋದು ಹಾಗೆ ನನ್ನ ಗಂಡನ ಜೊತೆ ಹೊರಟೋದ್ಲು. ನಾನು ಇದನ್ನು ಕೇಳಿ ನಿಂತಲ್ಲೇ ನಿಂತುಬಿಟ್ಟಿದ್ದೆ. ಮತ್ತು ನನ್ನನ್ನು ಅವನ ರೂಮ್ಗೆ ಕರ್ಕೊಂಡೋದ. ನಾನು ನನ್ನ ಹತ್ರ ಬರೋದನ್ನು ತಡೆದು ದೂರಕ್ಕೆ ದೂಕ್ದೆ. ಅವನು, ಅದಕ್ಕೆ ಇದೆಲ್ಲ ಇಲ್ಲಿ ಕಾಮನ್, ನಾನು ನಿನಗೋಸ್ಕರ ನಾನು ಆಫೀಸನ್ನೇ ನಿನ್ನ ಗಂಡನಿಗೆ ಬಿಟ್ಕೊಟ್ಟಿದ್ದೀನಿ, ನೀನು ಹೀಗೆ ಮಾಡ್ತಿದೆಯಲ್ಲ ಅಂತ ಹೇಳ್ದ. ಮತ್ತು ಹತ್ತಿರ ಬರಲು ಹೋದ. ನಾನು ಅಲ್ಲೇ ಇರುವ ಕತ್ತಿನ ತೆಗೆದುಕೊಂಡು ನನ್ನ ಕೈಯನ್ನು ಮುರಿದುಕೊಂಡೆ. ರಕ್ತ ಹೋಗಿ ಹೋಗಿ ನಾನು ತಳಚಿತ್ತು ಬಿದ್ದಿದ್ದೆ. ಎಚ್ಚರವಾಗಿ ನನ್ನ ಮುಂದೆ ನನ್ನ ಗಂಡ ಮತ್ತು ಆ ಹುಡುಗ ನಿಂತಿದ್ದ. ಮತ್ತು ನನ್ನನ್ನು ನೋಡಿದ ತಕ್ಷಣ ನನ್ನ ಗಂಡ ಕೋಪದಿಂದ ಹೊರಟೋದ. ಮತ್ತು ಆ ಹುಡುಗ ಹೇಳ್ದ, ನಿನಗೆ ಆ ಹುಡುಗ ಲಾಯಕ್ಕಿಲ್ಲ, ನೀನು ನಿನ್ನ ಮಾನ ಉಳಿಸ್ಕೊಳ್ಳೋದು ನಿನ್ನನ್ನೇ ನೀನು ತ್ಯಜಿಸಲು ಹೋದೆ. ಮತ್ತು ಹೇಳ್ದ, ನೀನು ಅವನ ಜೊತೆ ಜೀವನ ಮಾಡಿದ್ರೆ ಸರಿಯಾಗಲ್ಲ, ಡೈವರ್ಸ್ ಕೊಟ್ಟು ಹೊಟ್ಟು ಹೋಗು ಅಂತ ಹೇಳಿದೆ. ನಾನು ಹಾಗೆ ಡೈವರ್ಸ್ ಕೊಟ್ಟು ನಾನು ಮನೆಗೆ ಹೋದೆ. ಮತ್ತು ನನ್ನ ಅಮ್ಮ ಇದೆಲ್ಲ ಯೋಚನೆ ಮಾಡಿ ಅಳ್ತಾಯಿದ್ರು. ಸರಿಯಾಗಿ ಹುಡುಗ ನನ್ನ ಪರಿಶೀಲಿಸಿ ನೋಡಿದ್ರೆ ಇದೇ ಥರ ಜೀವನದಲ್ಲಿ ಆಗೋದು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.